ಕರ್ನಾಟಕದಲ್ಲಿ ಆರ್ಎಸ್ಎಸ್ ಚಟುವಟಿಕೆಗಳಿಗೆ ಬ್ರೇಕ್ ಹಾಕುತ್ತಾ ರಾಜ್ಯ ಸರ್ಕಾರ ಅನ್ನುವ ಪ್ರಶ್ನೆ ಎದ್ದಿದೆ. ಯಾಕೆಂದ್ರೆ ಕ್ಯಾಬಿನೆಟ್ನಲ್ಲೂ ಕೂಡ ನಿನ್ನೆ ಚರ್ಚೆ ಆಗಿತ್ತು. ಆರ್ಎಸ್ಎಸ್ ಹೆಸರನ್ನ ಎಲ್ಲೂ ಕೂಡ ಪ್ರಸ್ತಾಪ ಮಾಡಬಾರದು ಅಂತೇಳಿ ಡಿಕೆ ಶಿವಕುಮಾರ್ ಕೂಡ ಹೇಳಿದ್ರು. ಆದರೆ ಇದರ ಬೆನ್ನಲ್ಲೇ ಬಿಜೆಪಿಯವರು ಇದನ್ನ ಆಕ್ರೋಶವಾಗಿ ತೆಗೆದುಕೊಂಡಿದ್ದಾರೆ. ಸಂಪೂರ್ಣವಾಗಿ ಬಿಜೆಪಿಯವರು ಓದಿಲ್ಲ ಅಂತ ಬೆಂಗಳೂರಲ್ಲಿ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸಚಿವ ಸಂಪುಟದಲ್ಲಿ ಒಪ್ಪಿಗೆ ಪಡೆಯಲಾಗಿದೆ. ಸದನಕ್ಕೆ ಬಂದ ಮೇಲೆ ಆ ಬಿಲ್ ಅನ್ನ ಓದದೇ ವಿರೋಧಿಸುವುದು ಸರಿಯಲ್ಲ ಅಂತೇಳಿ ಖರ್ಗೆ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ವಿಧೇಯಕ ಇನ್ನೂ ಬಂದಿಲ್ಲ, ಈಗಲೇ ವಿರೋಧ ಸರಿಯಲ್ಲ, ಬಿಲ್ ಯಾರ ವಿರುದ್ಧವೂ ಇಲ್ಲ, ನಿಯಮ ಎಲ್ರಿಗೂ ಒಂದೇ ಅಂತ ಬೆಂಗಳೂರಲ್ಲಿ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಏನಂತೆ ಅವ್ರ ಪ್ರಾಬ್ಲಮ್? ಬಿಲ್ ಓದಿದಾರ? ಇಲ್ಲ, ವಿಪಕ್ಷದವ್ರು ಇರಬಹುದು, ಬೇರೆಯವ್ರು ಇರಬಹುದು, ಬಿಲ್ ಅನ್ನ ಓದಿದಾರ? ಓದಿದ್ರೆ ಅದರಲ್ಲಿ ಆಕ್ಷೇಪಣೆ ಏನಿದೆ ಅಂತ ಸ್ಪಷ್ಟವಾಗಿ ಹೇಳಬೇಕಲ್ಲ. ಬಿಲ್ ಇಂಟ್ರೊಡ್ಯೂಸ್ ಆಗಲಿ, ಚರ್ಚೆ ಮಾಡಲಿ, ಅವ್ರದ್ದೇನಾದ್ರೂ ಸಲಹೆ ಇದ್ರೆ ಅದನ್ನು ತಗೊಳ್ಳೋಣ, ಅದನ್ನು ಇನ್ಕ್ಲೂಡ್ ಮಾಡೋಣ, ಅಮೆಂಡ್ ಮಾಡೋಣ ಬಿಲ್ಲನ್ನ. ಆದರೆ ವಿಧೇಯಕನೇ ಬಂದಿಲ್ಲ, ಇವರಾಗಲೇ ಅವ್ರ ವಿರುದ್ಧವಾಗಿದೆ, ಇವ್ರ ವಿರುದ್ಧ ಪರ ಇದೆ ಅಂತ ಹೇಳಿದ್ರೆ ಏನರ್ಥ? ಆಮೇಲೆ ಅದೇನು ಎಲ್ಲರಿಗೂ ಅನ್ವಯಿಸ್ತದಲ್ಲ, ನನಗೂ ಅನ್ವಯಿಸ್ತದೆ, ನಿಮಗೂ ಅನ್ವಯಿಸ್ತದೆ, ಬಿಜೆಪಿಯವರಿಗೂ ಅನ್ವಯಿಸ್ತದೆ. ನನಗೆ ಸಮಸ್ಯೆ ಏನಿದೆ ಅಂತ ಅರ್ಥ ಆಗಿಲ್ಲ. ವಿಚಾರವಾಗಿ ತರ್ತಾ ಇರೋದು ಅನ್ನೋದು ಎಲ್ಲಿ ಅದ ಬಿಲ್ ನಲ್ಲಿ ಇದೆಯಾ? ಆ ಬಿಲ್ ನಲ್ಲಿ ಸ್ಪೆಸಿಫಿಕ್ ಆಗಿ ಹೇಳಿಲ್ಲ. ಬಟ್ ದೆನ್ ವೈ ಆರ್ ದೇ ಟೆಲಿಂಗ್ ಇಟ್ ಇಸ್ ಆರ್ಎಸ್ಎಸ್ ಬಿಲ್? ದಯವಿಟ್ಟು ಕ್ಷಮಿಸಬೇಕು ಮಾಧ್ಯಮ ಸ್ನೇಹಿತರು, ಇದು ಬಿಲ್ಲು ಯಾರ ವಿರುದ್ಧನೂ ಅಲ್ಲ. ನೀವೇ ಹೇಳಿ, ಸರ್ಕಾರಿ ಜಾಗಗಳನ್ನ ಖಾಸಗಿ ವ್ಯಕ್ತಿಗಳಿರ್ಬೋದು, ಸಂಸ್ಥೆಗಳಿರ್ಬೋದು, ರಾಜಕೀಯ ಪಕ್ಷಗಳಿರ್ಬೋದು, ಪರ್ಮಿಷನ್ ಇರಲಾರದೆ ಉಪಯೋಗ ಮಾಡೋದು ಸರಿನಾ ಹೇಳಿ ನೀವೇ? ಈಗ ನಾಳೆ ಇಲ್ಲಿ ವಿಧಾನಸೌಧದ ಆವರಣದಲ್ಲಿ ಫ್ರೀಡಂ ಹಬ್ಬ ನಡೀತಾ ಇದೆ, ಅದಕ್ಕೆ ಪರ್ಮಿಷನ್ ತಗೊಂಡಿದ್ದಾರಲ್ಲ. ನಾಳೆ ನೀವು ಯಾವುದೋ ಸರ್ಕಾರಿ ಜಾಗದಲ್ಲಿ ಫಂಕ್ಷನ್ ಮಾಡಬೇಕಂತೀರ ನಿಮ್ಮ ಈ ಮಾಧ್ಯಮ ಸಂಸ್ಥೆಗಳ ಮುಖಾಂತರ, ಅದಕ್ಕೆ ಪರ್ಮಿಷನ್ ತಗೋಬೇಕಲ್ಲ. ನೀವು ಖಾಸಗಿಯಾಗಿ ಏನಾದರೂ ಮಾಡಿದ್ರೆ ನಮ್ಮ ಪರ್ಮಿಷನ್ ಅಗತ್ಯ ಇಲ್ಲ, ಯಾರಿಗೇ ಇರಬಹುದು. ಸೊ ಇದರಲ್ಲಿ ಸಮಸ್ಯೆ ಏನಿದೆ? 3 ವರ್ಷದಿಂದ ಶಾಂತಿಯುತ